ಲತೆಗಿನಾದ ದ್ರೌಪದಿ ಕಾಯ್ದ ಕೋಳಲ್ನಾಡೈ. ಮಗಳೇ ಚಂದಮ್ಮ, ಹೆದರಬೇಡ ಮಗಳೇ, ಹೆದರಬೇಡ. ನಿಮಗೆಲ್ಲ ಅಗತ್ಯ ಇಲ್ಲ. ನೀನು ನಿನ್ನ ಶಕ್ತಿಯನ್ನು ದ್ವಿಗುಣಗೊಳಿಸಿ ಆಕಾಶ ನಂದಿಯಾಗಿ ಅವನ ಸಂಹಾರ ಮಾಡಿ. ಮಗಳೇ ಚಂದಮ್ಮ, ಹೆದರಬೇಡ ಮಗಳೇ, ಹೆದರಬೇಡ. ನಿಮಗೆಲ್ಲ ಕಾಟವನ್ನು ಕೊಡುತ್ತಿರುವಂತಹ ಆ ಉಮ್ಮಲ್ತಿಯನ್ನ ಹಿಡಿದು ಎಳೆತಂದು ದೈವಸ್ಥಾನದ ಒಳಗೆ ಬಂಧಿಸಿ ಅವಳ ಬಾಯಿಗೆ ಈಗಾಗಲೇ ಬೀಗವನ್ನ ಹಾಕಲಾಗಿದೆ. ಚಿಂತಿಸಬೇಕಾದಂತಹ ಅಗತ್ಯವಿಲ್ಲವೇ ಇಲ್ಲ. ತಾಯಿ ಧರ್ಮದ ಹಾದಿಯಲ್ಲಿ ಮುಂದುವರಿದು ಬಂದು ಇಲ್ಲಿಯ ತನಕ ಭಕ್ತಿಯಿಂದ ಪ್ರೀತಿಯಿಂದ ನಮ್ಮೆಲ್ಲರನ್ನು ಅರ್ಚಿಸಿಕೊಂಡು ಬಂದಿದ್ದೀಯ. ಶುಭವಾಗಲಿ ಮಗಳೇ, ಶುಭವಾಗಲಿ. ಇದೇ ತೆರನಾಗಿ ಮುಂದುವರಿಸಿಕೊಂಡು ಹೋಗತಕ್ಕಂಥದ್ದು. ಬ್ರಾಹ್ಮಣರು ಈಗಾಗಲೇ ಏನೇನು ಕಟ್ಟುಕಟ್ಟಳೆಗಳನ್ನ ಹೇಳಿದ್ದಾರೋ ಅದೆಲ್ಲವನ್ನು ನೀವು ಮಾಡಬೇಕು. ಮುಖ್ಯವಾಗಿ ಮೀನ ಸಂಕ್ರಮಣದ ದಿನದಂದು ನಡೆಸಬೇಕಾದಂತಹ ಉತ್ಸವಾದಿಗಳು. ಮೊದಲನೆಯ ದಿನ ಮಾರಿ ಪೂಜೆ, ಅರ್ಥಾತ್ ಮಾರಿಯನ್ನ ಓಡಿಸುವಂತದ್ದು. ತದನಂತರದಲ್ಲಿ ಶುದ್ಧ, ಆಮೇಲೆ ಗೆಂಡ ಸೇವೆಯೋ, ಧಕ್ಕೆ ಬಲಿಯೋ, ತುಲಾಭಾರವೋ ಅಥವಾ ನನಗೆ ಅತ್ಯಂತ ಪ್ರಿಯವಾದಂತಹ ಒಡೆ ಸೇವೆಯೋ ಎಲ್ಲವನ್ನ ಮಾಡಬೇಕು. ಕೊನೆಯದಾಗಿ ಶೆಡಿ ಉತ್ಸವವನ್ನ ಮುಗಿಸಿ ತದನಂತರದಲ್ಲಿ ಬಸವನ ಕಾಣಿಕೆಯ ಮೂಲಕವಾಗಿ ಉತ್ಸವವನ್ನ ಮುಗಿಸಬೇಕು. ಇಷ್ಟೇ ಅಲ್ಲ, ಪ್ರತಿ ಮಾಸದ ಸಂಕ್ರಮಣದ ಮಾರನೆಯ ದಿನದಂದು ಈ ನಂದಿಕೇಶ್ವರನಿಗೆ ಅತಿ ಪ್ರಿಯವಾದಂತಹ ತಿಂಗೋಡು ಪೂಜೆಯನ್ನು ನೆರವೇರಿಸಿಕೊಂಡು ಬರುವಂತದ್ದು. ಅಮ್ಮ, ಅದೆಷ್ಟೋ ಕಷ್ಟ ನಷ್ಟಗಳನ್ನ ಬದುಕಿನಲ್ಲಿ ಅನುಭವಿಸಿದಂತಹ ಜನರುಗಳು ತಮ್ಮ ದುಃಖವನ್ನ ತೋಡಿಕೊಳ್ಳುವುದಕ್ಕೆ ಬೇಕಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಬರ್ತಾರೆ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಂದಿಕೇಶ್ವರ ನೇರವಾಗಿ ಅವರಿಗೆ ತೋರಿಸಿಕೊಳ್ಳುವಂತಿಲ್ಲ. ಹಾಗಾಗಿ ನಿಮ್ಮಲ್ಲಿಯೇ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವರಲ್ಲಿ ಆಹ್ವಾನಿಯಾಗಿ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರವನ್ನ ನಾನು ಸೂಚಿಸಿಕೊಡ್ತೇನೆ, ಯೋಚಿಸಬೇಕಾದದ್ದಿಲ್ಲ. ಮತ್ತೊಂದು ಮುಖ್ಯವಾದ ವಿಚಾರ, ಪ್ರತಿ ಸೋಮವಾರದ ರಾತ್ರಿಯ ಪೂಜೆ ನಮಗೆಲ್ಲ ನಿಷಿದ್ಧ ತಾಯಿ. ಕಾರಣ, ಸೋಮವಾರದಂದು ಕೈಲಾಸಗಿರಿಗೆ ಆ ಪರಮೇಶ್ವರನನ್ನ ಪೂಜಿಸುವುದಕ್ಕೆ ನಾವೆಲ್ಲ ಹೋಗುತ್ತೇವೆ. ಹಾಗಾಗಿ ನಮಗೆ ಪೂಜೆ ಮಾಡಬೇಕಾದದ್ದಿಲ್ಲವೇ ಇಲ್ಲ. ಅಮ್ಮ, ಇದೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಅತೀ ಪ್ರಿಯವಾದಂತಹ ಸೇವೆ, ಅದು ಬೆಳಕಿನ ಸೇವೆ, ಅರ್ಥಾತ್ ಯಕ್ಷಗಾನ ಸೇವೆ. ಆ ಯಕ್ಷಗಾನ ಸೇವೆಯನ್ನು ನನಗೆ ಯಾರು ನೀಡುತ್ತಾರೋ ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಶುಭವನ್ನ ಮಾಡಿಕೊಡ್ತೇನೆ. ಮಂಗಳವಾಗಲಿ, ಶುಭವಾಗಲಿ, ಶುಭವಾಗಲಿ ಮಗಳೇ.